ಯುದ್ಧ ತಾರಕಕ್ಕೇರಿದು ಲೆಬನಾನ್ನ ಸ್ಟಾರ್ ಹೋಟೆಲ್ ಮೇಲೆ ಇದೀಗ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಲೆಬನಾನ್ನ ಸ್ಟಾರ್ ಹೋಟೆಲ್ ಮೇಲೆ ನೇರವಾಗಿ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು ಲೆಬನಾನ್ನ ರಾಜಧಾನಿ ಬೈರೂತ್ ನಗರದ ಮೇಲೆ ದಾಳಿಯನ್ನ ಮಾಡಿದೆ. ಪ್ರಸಿದ್ಧ ರಾಮಡಾ ಹೋಟೆಲ್ ಮೇಲೆ ಮಿಸೈಲ್ ದಾಳಿಯನ್ನ ಸುರಿಸಿದೆ. ಇಸ್ರೇಲ್ ಮಿಸೈಲ್ ದಾಳಿಗೆ ಸಾವಿನ ಸಂಖ್ಯೆ ಇದೀಗ 4ಕ್ಕೆ ಏರಿಕೆಯಾಗಿದೆ. 9ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹೋಟೆಲ್ನ ಒಂದು ಕೋಣೆಯನ್ನೇ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದ್ದು ನಿರಾಶ್ರಿತರು ತಂಗಿದ್ದಂತ ಹೋಟೆಲ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. يا محمد روطانا الروشي يعني ಇನ್ನು ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ಭೀಕರ ಏರ್ ಸ್ಟ್ರೈಕ್ ಮಾಡಿದ್ದು ಮಧ್ಯರಾತ್ರಿ ಮಿಸೈಲ್ಗಳ ದಾಳಿಯಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳು ಧ್ವಂಸವಾಗಿದ್ದು ಕಟ್ಟಡಗಳು ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು ಭಯಂಕರವಾಗಿದೆ. ಇನ್ನು ಇರಾನ್ನ ಟೆಹರಾನ್ನಲ್ಲಿ ಸ್ಮಶಾನದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿಯಲ್ಲಿ ಬಿಗಡಾಯಿಸ್ತಾನೆ ಇದೆ. ರಾತ್ರಿ ಪೂರ್ತಿ ಅಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಎಲ್ಲೆಂದರಲ್ಲಿ ಮಿಸೈಲ್ಗಳ ದಾಳಿ ಆಗ್ತಾ ಇದೆ. ಏರ್ ಸ್ಟ್ರೈಕ್ಗೆ ಇಡೀ ನಗರವೇ ಈಗ ಸ್ಮಶಾನದಂತೆ ಭಾಸವಾಗ್ತಾ ಇದೆ. منم تا این بالا همینجوری داره بلوار کوسا. ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದ್ದು ತೈಲ ಘಟಕಗಳನ್ನೇ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಐಡಿಎಫ್ ದಾಳಿಗೆ ಧಗಧಗನೆ ಹೊತ್ತಿ ಉರಿದಿದೆ ತೈಲ ಘಟಕಗಳು. ರಸ್ತೆಯಲ್ಲಿ ಚೆಲ್ಲಾಡಿದೆ ತೈಲ. ಕಿಲೋಮೀಟರ್ ಗಟ್ಟಲೆ ಬೆಂಕಿ ಆವರಿಸಿಕೊಂಡಿದೆ. ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದ್ದ ಬೆನ್ನಲ್ಲೇ ತೈಲ ಘಟಕಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿತು. ಐಡಿಎಫ್ ದಾಳಿಗೆ ಇದೀಗ ಧಗಧಗನೆ ತೈಲ ಘಟಕ ಹೊತ್ತಿ ಉರಿದಿದೆ. ಕಿಲೋಮೀಟರ್ ಗಟ್ಟಲೆ ತೈಲ ಅಲ್ಲಿ ಸೋರಿಕೆಯಾಗಿದ್ದರಿಂದಾಗಿ ಬೆಂಕಿ ಹೊತ್ತಿ ಉರಿದಿದೆ.